ಬಸ್ನಲ್ಲಿ ಪ್ರಯಾಣಿಕ ಪುಂಡಾಟ ಮೆರೆದಿರುವ ಘಟನೆ ವರದಿಯಾಗಿದೆ. ಮೊನ್ನೆಯಷ್ಟೇ ಚಾಕು ಇರಿದು ರಾದ್ಧಾಂತವನ್ನ ನಿರ್ಮಾಣ ಮಾಡಿದ ಘಟನೆ, ನಿನ್ನೆ ಬೆದರಿಕೆ ಒಡ್ಡಿರುವ ಘಟನೆ. ಸ್ಕ್ರೂ ಡ್ರೈವರ್ನಿಂದ ಹಿಡಿದು ಪ್ರಯಾಣಿಕ ಬೆದರಿಕೆ ಒಡ್ಡಿರೋದು. BMTC ಬಸ್ನಲ್ಲಿ ಮೊನ್ನೆ ತಾನೇ ಕಂಡಕ್ಟರ್ ಮೇಲೆ ಚಾಕು ಇರ್ತಾ ಆಗಿತ್ತು. ಹಾಗೆ ಆ ಬಸ್ಸನ್ನ ಕೂಡ ವ್ಯಾಂಡಲೈಸ್ ಅಂದ್ರೆ ಸಿಕ್ಕ ಕಡೆ ಒದ್ದು ಅದನ್ನ ಹಾಳು ಮಾಡೋ ಪ್ರಯತ್ನ ಕೂಡ ಆಗಿತ್ತು. ಇದಾದ ಬೆನ್ನಲ್ಲೇ ಇದೀಗ ಅಂಥದ್ದೇ ಮತ್ತೊಂದು ಘಟನೆ. ಅತ್ತಿಬೆಲೆಯಿಂದ ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ದ ಓಲ್ವೋ ಬಸ್ನಲ್ಲಿ ಘಟನೆ ಆಗಿರೋದು. ಸ್ಕ್ರೂ ಡ್ರೈವರ್ ಹಿಡಿದು ಚುಚ್ಚಿಬಿಡ್ತೀನಿ ಅಂತ ಹೇಳಿ ಬೆದರಿಕೆ ಒಡ್ಡಿದ್ದಾನೆ ಪ್ರಯಾಣಿಕ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, 2 ಘಟನೆಗಳು. ಮೊನ್ನೆ ಬಸ್ನ ಒಳಗೇನೆ ಚಾಕು ಇರಿದಿರೋದು, ಕೆಲಸ ಕಳ್ಕೊಂಡ ಆವೇಗದಲ್ಲಿ ಈ ರೀತಿಯಾಗಿ ವರ್ತಿಸ್ತಾ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ನಿನ್ನೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ, ಈ ವ್ಯಕ್ತಿ BMTC ಬಸ್ನ ಪ್ರಯಾಣಿಕ ಕೈಯಲ್ಲಿ ಸ್ಕ್ರೂ ಡ್ರೈವರ್ನ ಹಿಡಿದು ಅದರಿಂದ ಹಲ್ಲೆ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಒಡ್ಡಿರುವ ಘಟನೆ ನಡೆದಿದೆ. ಹೊಸ ರೋಡ್ ಬಸ್ ಸ್ಟಾಪ್ ಬಳಿ ಇಳಿದು ಬ್ಯಾಗ್ನಿಂದ ಸ್ಕ್ರೂ ಡ್ರೈವರ್ ತೋರಿಸಿ ಬೆದರಿಸಿದ್ದಾನಂತೆ ಈ ಪ್ರಯಾಣಿಕ. ಕೋಣನಕೊಪ್ಪ ಅಗ್ರಹಾರದಲ್ಲಿ ಬಸ್ ಹತ್ತಿದ್ದ ಪ್ರಯಾಣಿಕ ಅನ್ನೋ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟೆಡ್ ಇದ್ದಾರೆ. ಮಾದೇಶ್, ಯಾರೀತ, ಯಾಕೆ ಇಷ್ಟೊಂದು ಕೋಪ, ಹಾಗೆ ಬೆದರಿಸಿದ್ ಯಾಕೆ ಅಂತ ಹೇಳಿ. ಸ್ಮಿತಾ, ಮೊನ್ನೆಯಷ್ಟೇ ವೈಟ್ ಫೀಲ್ಡ್ನಲ್ಲಿ ಒಂದು ಘಟನೆ ನಡೆದಿತ್ತು. ಅದು ಕೂಡ ಏಕಾಏಕಿ ಬಸ್ನಲ್ಲಿಯೇ ರಾಜಾರೋಷವಾಗಿ ಓರ್ವ ವ್ಯಕ್ತಿ ತನ್ನ ಫ್ರಸ್ಟ್ರೇಷನನ್ನು ತೀರಿಸ್ಕೊಳ್ಳೋದಕ್ಕೆ ಬಸ್ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿ ಚಾಕು ಇರಿತ ಮಾಡುವಂಥ ಕೆಲಸವನ್ನು ಮಾಡಿದ್ದ. ಆ ಒಂದು ಪ್ರಕರಣ ಮಾಸುವಂಥ ಬೆನ್ನಲ್ಲೇ ಮತ್ತೊಂದು ಅದೇ ರೀತಿಯಾದಂಥ ಘಟನೆಗೆ ಮತ್ತೊಂದು ಘಟನೆ ಸಾಕ್ಷಿ ಆಗ್ತಿತ್ತು. ಅಂದರೆ ಆ ಹೊಸ ರೋಡ್ ಬಸ್ ಸ್ಟಾಪ್ ಬಳಿ, ಅಂದರೆ ಅತ್ತಿಬೆಲೆ ಹೋಗ್ತಿದ್ದಂಥ ಒಂದು ಬಸ್ನಲ್ಲಿ, ಓಲೋ ಬಸ್ನಲ್ಲಿ ಈ ರೀತಿಯಾದಂಥ ಘಟನೆ ನಡೀತಿತ್ತು ಅನ್ನೋಂಥ ವಿಚಾರ ಸದ್ಯಕ್ಕೆ ಬೆಳಕಿಗೆ ಬಂದಿದೆ. ಅದರಲ್ಲೂ ಕೂಡ ಮೆಜೆಸ್ಟಿಕ್ನಿಂದ ಅತ್ತಿಬೆಲೆಗೆ ಹೋಗ್ತಿದ್ದಂಥ ಓಲೋ ಬಸ್ನಲ್ಲಿ ಓರೋ ಪ್ರಯಾಣಿಕ ಹತ್ತಿರ್ತಾನೆ. ಆ ಒಂದು ಪ್ರಯಾಣಿಕ ಹತ್ತಿದಂಥ ಸಂದರ್ಭದಲ್ಲಿ ಬಸ್ ರಶ್ ಆದಂಥ ಸಂದರ್ಭದಲ್ಲಿ ಯಾವುದೇ ಬಸ್ ಆದರೂ ಕೂಡ ಎಲ್ಲರಿಗೂ ಕೂಡ ಟಿಕೆಟ್ ಕೊಡಬೇಕಾಗಿರುತ್ತೆ. ಈ ಒಂದು ಬಸ್ ಹೊಸ ರೋಡ್ನ ಬಸ್ ಸ್ಟಾಪ್ಗೂ ಮುಂಚೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಪ್ರಯಾಣಿಕರು ಇರೋ ಕಾರಣದಿಂದಾಗಿ ಅಲ್ಲಿ ಬಸ್ಸನ್ನು ಒಂದು ಕಡೆಯಿಂದ ಸ್ಲೋ ಮಾಡಿಸಿ, ಅಂದರೆ ಕಂಡಕ್ಟರ್ ಮತ್ತು ಡ್ರೈವರ್ಗಳು ಸ್ಲೋ ಮಾಡಿಸಿ ಎಲ್ಲರಿಗೂ ಕೂಡ ಟಿಕೆಟ್ ಕೊಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಆದರೆ ಈತನ ಫ್ರಸ್ಟ್ರೇಷನ್, ಅಂದರೆ ಆಫೀಸ್ಗೆ ಹೋಗೋದಾಗಿರ್ಬೋದು ಅಥವಾ ತನ್ನ ಕೆಲಸಕ್ಕೆ ಹೋಗುವಂಥ ವ್ಯಕ್ತಿ, ಆತನ ಫ್ರಸ್ಟ್ರೇಷನ್ ಅಂದರೆ ಟೈಮ್ ಆಗ್ತಿದೆ ಅನ್ನುವಂಥ ಫ್ರಸ್ಟ್ರೇಷನ್ನಿಂದ ಆ ಒಂದು ಲೇಟ್ ಆಗ್ತಿತ್ತು. ಅಂದರೆ ಎಲ್ಲರಿಗೂ ಕೂಡ ಟಿಕೆಟ್ ಕೊಡುವಂಥ ಕಾರಣದಿಂದಾಗಿ ಬಸ್ಸನ್ನು ನಿಧಾನ ಮಾಡಿರ್ತಾರೆ. ಅದನ್ನು ತಡೆಯೋಕ್ಕಾಗದಂಥ ವ್ಯಕ್ತಿ ಅಲ್ಲಿನ ಕಂಡಕ್ಟರ್ ಮತ್ತು ಬಸ್ ಡ್ರೈವರ್ಗಳಿಗೆ ಮೊದಲು ಆವಾಜ್ ಆಗ್ತಿರುವಂಥ ಕೆಲಸ ಆಗುತ್ತೆ. ಅದಾದಮೇಲೆ ಹೊಸ ರೋಡ್ನ ಬಸ್ ನಿಲ್ದಾಣ ಬಂದಂಥ ಸಂದರ್ಭದಲ್ಲಿ ಆತ ಇಳಿಯುವಂಥ ಸಂದರ್ಭದಲ್ಲಿ ಒಂದು ಬ್ಯಾಗ್ ನಲ್ಲಿ ತಂದಿದ್ದಂತ ಸ್ಕ್ರೂ ಡ್ರೈವರ್ ನಿಂದ ಧನ್ಯವಾದ ಮಾದೇಶ್ ಮಾಹಿತಿಗಾಗಿ. ತಿರುಪತಿ ಲಡ್ಡು ಪ್ರಸಾದ ಅಪವಿತ್ರವಾದ ವಿವಾದಕ್ಕೆ ಸಂಬಂಧಪಟ್ಟಂತೆ ಸ್ವತಂತ್ರ ತನಿಖೆಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಪ್ರಕರಣದ ತನಿಖೆಗೆ SIT ರಚನೆಗೆ ಆದೇಶವನ್ನ ನೀಡಲಾಗಿರೋದು. SITಯಲ್ಲಿ CBIನ 2 ಅಧಿಕಾರಿಗಳು ಕೂಡ ಇರಲಿದ್ದಾರೆ. ಆಂಧ್ರದ 2 ಪೊಲೀಸ್ ಅಧಿಕಾರಿಗಳು ಇರಲಿದ್ದಾರೆ. FSSAIನ ಒಬ್ಬ ಹಿರಿಯ ಅಧಿಕಾರಿ ನೇಮಕ ಮಾಡಲಾಗಿದೆ. SIT ರಚನೆಗೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. CBI ನಿರ್ದೇಶಕರಿಂದ ತನಿಖೆಯ ಮೇಲ್ವಿಚಾರಣೆ ಮಾಡಲಾಗುತ್ತೆ. ಕೋರ್ಟ್ನ ಆದೇಶದಂತೆ ಪ್ರಕರಣದ ತನಿಖೆಯನ್ನ ಸ್ವತಂತ್ರ ತನಿಖಾ ಸಂಸ್ಥೆಗೆ ವಹಿಸಲಾಗಿದೆ. ತಿರುಪತಿ ಲಡ್ಡು ಅಪವಿತ್ರಗೊಳಿಸಿದ್ದು ಯಾರು, ಯಾವ ಕಾರಣಕ್ಕೆ, ಇದರ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿ ಕೋರ್ಟ್ ಆದೇಶವನ್ನ ನೀಡಿದೆ. ಕರ್ನಾಟಕದ ರಾಜಕೀಯ ವಿದ್ಯಮಾನಗಳ ಕಡೆ ಗಮನ ಕೊಡೋಣ. CM ರಾಜೀನಾಮೆ ಕೇಳುವವರು ಡೊಂಗಿತನ ಬಿಡ್ಲಿ, ರಾಜೀನಾಮೆ ಕೇಳುವವರ ಮೇಲೇನೆ ಕೇಸ್ಗಳಿವೆ ಅಂತ ಹೇಳಿ ಮೈಸೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ವಾಗ್ದಾಳಿ ನಡೆಸಿದ್ದಾರೆ. CM ರಾಜೀನಾಮೆಗೆ ಆಗ್ರಹಿಸುವವರು ಅವರೇ ಮೊದಲು ರಾಜೀನಾಮೆ ಕೊಡ್ಲಿ, ಅವ್ರಿಗೊಂದು ಕಾನೂನು ಬೇರೆಯವ್ರಿಗೊಂದು ಕಾನೂನು ಅಂತ ಇದೆಯಾ, CM ತಪ್ಪು ಮಾಡಿಲ್ಲ ಅಂತ GT ದೇವೇಗೌಡರೇ ಹೇಳಿದ್ದಾರೆ ಅನ್ನೋದು ಕೃಷ್ಣ ಬೈರೇಗೌಡರ ಪ್ರತಿಕ್ರಿಯೆ. ಈಗ ಇವರೆಲ್ಲ ಮಾತಾಡ್ತಾ ಇದ್ದಾರೆ, ಏನೆಲ್ಲ ಮಾತಾಡ್ತಾ ಇದ್ದಾರೆ. FIR ಆದ ಕೂಡಲೇ ರಾಜೀನಾಮೆ ಕೊಟ್ಬಿಡ್ಬೇಕು. ಯಾರ ಮೇಲೆ ಇಲ್ಲ FIR, ಅವರೆಲ್ಲರೂ ಕೊಡಲಿ. ಏನಾಗಾದರೆ ನನಗೊಂದು ಕಾನೂನು, ನಿಮ್ಗಿನ್ನೊಂದು ಕಾನೂನಾ? ನಾನು ನಿಮಗೆ ಬೆರಳು ತೋರಿಸೋವಾಗ ಒಂದು ಬೆರಳು ನಿಮಗೆ ತೋರಿಸಿದ್ರೆ 4 ಬೆರಳು ನನ್ನ ಕಡೆಗೆ ತೋರಿಸ್ಕೊಳ್ತಾ ಇದೆ. ಮರಿಬೇಡಿ, ಅವ್ರು ನಿಮಗೊಂದು ಕಾನೂನು ನನಗೊಂದು ಕಾನೂನು ಆಗೋದಿಲ್ಲ. ನಾನು ನಿಮಗೆ ಏನು ಪ್ರವಚನ ಮಾಡ್ತೇನೆ ಅದನ್ನು ನಾನು ಅನುಸರಣೆ ಮಾಡಬೇಕು. ಫಸ್ಟು ನಾನು ಅನುಸರಣೆ ಮಾಡಿ ಆಮೇಲೆ ನಿಮಗೆ ಪಾಠ ಹೇಳಿದ್ರೆ ನಾನು ಹೇಳೋ ಪಾಠಕ್ಕೂ ಜನ ಕೇಳ್ತಾರೆ, ಗೌರವ ಕೊಡ್ತಾರೆ. ನಾನು ಮಾಡೋದೆಲ್ಲ ತದ್ವಿರುದ್ಧ.
ಮಾತಾಡೋದೆಲ್ಲ ಆಚಾರ, ಮಾಡೋದೆಲ್ಲ ಅನಾಚಾರ ಆದರೆ ನಿಮ್ಮ ಮಾತಿಗೇನು ಗೌರವ ಇದೆ? ನೀವು ಬೇರೆಯವರು ಪಾಲನೆ ಮಾಡಬೇಕು ಅಂದರೆ ಫಸ್ಟು ನೀವು ಪಾಲನೆ ಮಾಡಿ, ಇನ್ನೊಬ್ರಿಗೆ ಉಪದೇಶ ಮಾಡಿ, ಆವಾಗ ನಿಮ್ಮ ಉಪದೇಶನ ಕೇಳ್ತಾರೆ. ಏನೆಲ್ಲ ಹೇಳಿಕೆಗಳು ಕೊಟ್ಟಿದ್ದಾರೆ ನಾವು ನೋಡಿದ್ದೇವೆ. ಯಾರ್ಯಾರು ಈಗ ಅವರೆಲ್ಲರೂ ಇಷ್ಟೇ ನಾನು ಹೇಳೋದು, ಅವ್ರ ಮಾತಿಗೆ ಅವರೇ ಬದ್ಧವಾಗಿರಲಿ, ಅವರ ಮಾತಿಗೆ ಅವರು ಸ್ಟಿಕ್ ಆಗಲಿ. FIR ಆದ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿದಾರಲ್ಲ, ಯಾರ್ಯಾರು ಈಗ ಹಿಂದೆ ಯಾರ್ಯಾರ ಮೇಲೆ FIR ಆಗಿದೆ, ಯಾರ್ಯಾರು ಬೇಲ್ ಮೇಲಿದ್ದಾರೆ, ಎಲ್ಲರೂ ರಾಜೀನಾಮೆ ಕೊಡಲಿ. ಅವರು ಮಾನ್ಯ GT ದೇವೇಗೌಡರು ಇಷ್ಟೇ ಹೇಳಿದ್ದಾರೆ, ಸಿದ್ದರಾಮಯ್ಯನವರು 40 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿದ್ದಾರೆ, ಸಾರ್ವಜನಿಕ ಜೀವನದಲ್ಲಿ ಮನ್ನಣೆಯನ್ನು ಪಡ್ಕೊಂಡು ಬಂದಿದ್ದಾರೆ, ಜನಗಳ ಗೌರವ ಸಂಪಾದನೆ ಮಾಡಿದ್ದಾರೆ. ತಪ್ಪು ಮಾಡುವಂಥ ಮನುಷ್ಯ ಆಗಿದ್ದಿದ್ರೆ ಸಿದ್ದರಾಮಯ್ಯನವರು ಸಾರ್ವಜನಿಕರ ಮನ್ನಣೆ ಸಿಗ್ತಾ ಇರಲಿಲ್ಲ. 40 ವರ್ಷ ದೀರ್ಘಕಾಲ ರಾಜಕೀಯದಲ್ಲಿ ಒಬ್ಬ ನಾಯಕನಾಗಿ ಬೆಳೆಯೋದಕ್ಕೆ ಆಗ್ತಾ ಇರಲಿಲ್ಲ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ಅವರು GT ದೇವೇಗೌಡರು ಇವ್ರ ಜೊತೆಗೂ ಇದ್ದಂಥವ್ರು, ಇವರು ಎದುರಾಳಿ ಆಗಿದ್ದಂಥವ್ರು, ರಾಜಕೀಯ ವಿರೋಧಿಗಳಾಗಿದ್ದಂಥವ್ರು, ಎಲ್ಲ ಹತ್ತಿರದಿಂದನೂ ನೋಡಿದ್ದಾರೆ, ದೂರದಿಂದನೂ ನೋಡಿದ್ದಾರೆ, ಎದುರಾಗಿಯೂ ನೋಡಿದ್ದಾರೆ. ಅವರ ಅನುಭವದ ಮಾತಿನಲ್ಲಿ ಅವರು ಹೇಳಿದ್ದಾರೆ. ಯಾಕಂದರೆ ಅವರಿಬ್ಬರ ಪರಿಚಯ ಬಹುಶಃ 45-50 ವರ್ಷಗಳ ಸುದೀರ್ಘವಾದಂಥ ಒಡನಾಟ ಇರತಕ್ಕಂಥವ್ರು. ಪರ ವಿರೋಧಗಳೆಲ್ಲ GT ದೇವೇಗೌಡರು ದಸರಾ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ JDS ಪಾಳೆಯದ ಒಳಗೆ ಅಸಮಾಧಾನ ಭುಗಿಲೆದ್ದಿದೆ. ಇದರಲ್ಲೂ ಇವತ್ತು ಸಾರಾ ಮಹೇಶ್ ಅವರನ್ನ ಈ ಪ್ರಶ್ನೆ ಕೇಳಿದಾಗ ಅವ್ರಿಗೆ ಯಾಕೆ ಪ್ರೀತಿ ಇದೆಯೋ ಸಿದ್ದರಾಮಯ್ಯನವ್ರ ಮೇಲೆ ಅವ್ರನ್ನೇ ಹೋಗಿ ಕೇಳ್ಕೊಳ್ಳಿ ಅಂತ ಅಂದ್ಬಿಟ್ರು. HD ಕುಮಾರಸ್ವಾಮಿ ಅವ್ರ ಮೇಲೆ FIR ಬಗ್ಗೆ ತನಿಖೆ ನಡೀತಿದೆ, ಕುಮಾರಸ್ವಾಮಿ ಪ್ರಭಾವ ಬೆಳೆಸೋಕೆ ಸಾಧ್ಯವಿಲ್ಲ, CM ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಸಾರಾ ಮಹೇಶ್ ಮತ್ತೊಮ್ಮೆ ಆಗ್ರಹಿಸಿದ್ದಾರೆ. ಅಧಿಕಾರಿಗಳ ಮೂಲಕ ತೇಜೋವಧೆ ಮಾಡಲಾಗ್ತಾ ಇದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಸಾರಾ ಮಹೇಶ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾವ ವ್ಯವಸ್ಥೆಗೆ ಬಂದಿದೆ ಅವ್ರು ಯಾರೋ ಹೇಳಿದ್ದಾರೆ 50 ಕೋಟಿ ಕೊಡುವಂಥವು ನೀ ಏನಪ್ಪ? ಇಲ್ಲಿವರೆಗೆ ಯಾಕೆ ಸುಮ್ಮನಿದ್ದೆ? ಏನ್ರಿ ಇದು ವ್ಯವಸ್ಥೆನ ಇದು? ಹಾಗಿದ್ರೆ ಯಾರ ಮೇಲೆ ಯಾರು ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದಾ? ಅವ್ರಿಗೆ ಯಾವ ರೀತಿ ಸಂಪರ್ಕ, ಯಾಕೆ ದುಡ್ಡು ಕೇಳ್ತಾರೆ? FIR ಮಾಡಬೇಕಾದ್ರೂ ನೋಡಿ, ಇವತ್ತು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ಫೋನಲ್ಲಿ ಸಿಕ್ಕಿಲ್ಲ, ನಿನ್ನೆ ಇವತ್ತು ಮಾತಾಡ್ತೀನಿ, ಇಲ್ಲ ನಾಳೆ ಮಾತಾಡ್ತೀನಿ. ಏನು ಇವತ್ತು ಪ್ರತಿಭಟನೆಯಲ್ಲೂ ಭಾಗವಹಿಸಿಲ್ಲ, ಸ್ವಲ್ಪ ಬ್ಯುಸಿ ಇರ್ತಾರೆ ಸರ್. ಕೋರ್ ಕಮಿಟಿ ಅಧ್ಯಕ್ಷ ಅಲ್ವಾ, ರಾಜ್ಯ ಎಲ್ಲ ಸುತ್ತಬೇಕಲ್ಲ, ಸ್ವಲ್ಪ ಬ್ಯುಸಿ. ಅವ್ರದ್ದೇನೂ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ ಯಾವೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನಮ್ಮ ನಾಯಕರನ್ನ ಬೈಲಿಕ್ಕೋಸ್ಕರನೇ, ಅವ್ರನ್ನ ತೇಜಾವಧೆ ಮಾಡೋಕ್ಕೋಸ್ಕರನೇ ನೀವು ಕೆಲವ್ರನ್ನ ನೇಮಕ ಮಾಡ್ಕೊಂಡಿದ್ದೀರಾ. ಇದು ಸರಿಯಾದ? ನಾಳೆ ಇದೇ ನಮ್ಮ ಮುಖ್ಯಮಂತ್ರಿಯವ್ರನ್ನ ಅಥವಾ ಇದೇ ಗೃಹ ಮಂತ್ರಿಯವ್ರನ್ನ, ಅಧಿಕಾರ ಯಾರಿಗೂ ಶಾಶ್ವತ